ನಮಸ್ಕಾರ, ವೆಲ್ಕಮ್ ಟು ಕಾಪರೇಜ್. ವೇರಿಯಸ್ ನ್ಯೂಸ್ ಪೇಪರ್ಸು, ಎಡಿಟೋರಿಯಲ್ಸು, ಮ್ಯಾಗ್ಝಿನ್ಸು ಇವನ್ನೆಲ್ಲ ನಾವು ಅನಾಲಿಸಿಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಇರೋ ಇವತ್ತಿನ ಒಂದು ಟಾಪಿಕ್ನ ಇವಾಗ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ನ್ಯೂಸ್ ಏನು ಹೇಳ್ತಿದೆ ಅಂದರೆ 150 ಹರ್ಟಿನ್ ಕ್ಲಾಶಸ್ ಆಸ್ ಇಸ್ರೇಲ್ ಪೊಲೀಸ್ ರೈಡ್ ಅಲ್ ಅಕ್ಸಾ ಮಾಸ್ಕ್ ಅಂತಿದೆ. ಇದು ನಿಮಗೆ ಗೊತ್ತಾಗಬೇಕಾದ್ರೆ ಫಸ್ಟ್ ಆಫ್ ಆಲ್ ಅಲ್ ಅಸ್ಕಾ ಮಾಸ್ಕ್ ಎಲ್ಲಿದೆ, ಏನು, ಇಸ್ರೇಲ್ ಪ್ಯಾಲೆಸ್ಟೈನ್ ವಿಚಾರ ಏನು, ಇದೆಲ್ಲದು ನಿಮಗೆ ಡೀಟೇಲ್ ಬೇಸಿಂದ ನಿಮಗೆ ಗೊತ್ತಿರಬೇಕು. ಎಷ್ಟೋ ಬಾರಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬೇಸಿಂದ ಅಂತ ಅಂದಾಗ ತುಂಬ ಡೀಟೇಲ್ ಫೈನ್ ಟ್ಯೂನ್ ಡೀಟೇಲ್ಸನ್ನು ಇಲ್ಲಿ ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹುಡುಗರು. ಹೆಚ್ಚು ಕಮ್ಮಿ ದಿನಗಟ್ಟಲೆ ಇವರು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇಶ್ಯೂಸನ್ನ ತಿಳ್ಕೊಳೋದಕ್ಕೆ ಅವರು ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಅಷ್ಟೊಂದಿಲ್ಲ ನೀವು ನ್ಯೂಸ್ ಪೇಪರ್ ರಿಪೋರ್ಟರ್ ಅಲ್ಲ, ಅಷ್ಟು ಡೀಟೇಲ್ ನೀವು ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವು ಎಷ್ಟು ತಿಳ್ಕೊಬೇಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಎಷ್ಟು ಬೇಕು ಅಷ್ಟು ತಿಳ್ಕೊಬೇಕು. ಅಷ್ಟನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫರ್ದರ್ ನೀವು ಎಷ್ಟೇ ಡೀಟೇಲ್ ತಿಳ್ಕೊಂಡ್ರು ಮೇನ್ಸಿಗೆ ನಿಮಗೆ ಸಿಗೋವಂಥದ್ದೇ 1.5 ಅಥವಾ 2 ಪೇಜಸ್. 2 ಪೇಜಸಲ್ಲಿ ಎಷ್ಟಂತ ಬರೀತೀರಾ? ಫರ್ದರ್ ಕರೆಂಟ್ ಅಫೇರ್ಸ್ ಪ್ರಿಲಿಮ್ಸಿಗೆ ಬರುವಂಥದ್ದು ಈಗ ನಡೀತಿರುವಂಥದ್ದು ಅಲ್ ಅಕ್ಸಾ ಮಾಸ್ಕ್ ಅಂದರೆ ಏನು, ಇದು ಯಾರ ಕಂಟ್ರೋಲಲ್ಲಿದೆ, ಈ ಥರದ್ದು ನ್ಯೂಸ್ ಬರುತ್ತೆ. ಹಾಗಾಗಿ ತುಂಬ ನೀವು ಲೈನ್ ಬೈ ಲೈನ್ ಡೀಟೇಲ್ಸ್ ನೋಡುವಂಥ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಎಷ್ಟು ನಿಮಗೆ ಡೀಟೇಲ್ಸ್ ಕೊಡ್ತೀನಿ, ಇದೇ ಮೋರ್ ದೆನ್ ಎನಫ್. ಕಾಪರ್ ಏಜಲ್ಲೇ ತುಂಬ ವಿಪರೀತ ಡೀಟೇಲ್ ಹೇಳ್ತಾರೆ ಅಂತಾರೆ. ನೀವು ನಮ್ಕಿನ ಡೀಟೇಲ್ ನೋಡೋಕ್ಕೋದ್ರೆ ತುಂಬ ನೀವು ಟೈಮನ್ನು ವೇಸ್ಟ್ ಮಾಡೋ ಥರ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನಿದು ವಿಚಾರ, ನಾವು ವರ್ಲ್ಡ್ ವಾರ್ 1 ಟೈಮಲ್ಲಿ ಅದಕ್ಕಿಂತ ಹಿಂದೆ ಹೋದರೆ ಜೀವ್ಸ್ ಏನಿದ್ದಾರೆ ಇದು ಒಂದು ಒಳ್ಳೆ ರೇಸ್ ಅಲ್ಲ, ಒಂದು ಒಳ್ಳೆ ಜನಾಂಗ ಅಲ್ಲ, ಇವ್ರನ್ನ ಆಪೋಸ್ ಮಾಡ್ರಿ, ಇವ್ರಿಗೆ ಕೆಲಸ ಕೊಡಬೇಡ್ರಿ ಅಂತಂದ್ಬಿಟ್ಟು ಇವ್ರ ಮೇಲೆ ಯುರೋಪಲ್ಲಿ ತುಂಬ ದಬ್ಬಾಳಿಕೆ ನಡೀತಿತ್ತು ಜೀವ್ಸ್ ಮೇಲೆ. ಆ ಕಾರಣದಿಂದ ಜೀವ್ಸ್ ಎಲ್ಲರೂ ಕೂಡ ಅವರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ಅವರೊಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದಾಗ ಈ ಜೀವ್ಸ್ ಈ ಏನು ಯುರೋಪ್ ಏರಿಯಾಸ್ ಇದೆಯಲ್ಲ, ಇಲ್ಲಿ ಮ್ಯಾಕ್ಸಿಮಮ್ಮು UK ಕಂಟ್ರೋಲ್ ಇದ್ದಿದ್ದರಿಂದ UK ಏನು ಮಾಡ್ತು, ಈ ಜನಕ್ಕೆ ಒಂದು ಪ್ರಾಮಿಸ್ ಮಾಡ್ತು. UK ಇದ್ದಂತಹ ಅವಾಗಿನ ಫಾರಿನ್ ಸೆಕ್ರೆಟರಿ ಬೆಲ್ಫ್ಲೋರ್ ಏನಿದ್ದಾರೆ, ಇವರು ಬೆಲ್ಫ್ಲೋರ್ ಡಿಕ್ಲರೇಷನ್ ಪ್ರಕಾರ ಜೀವ್ಸ್ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಿಮಗಿಲ್ಲಿ ಅರಬ್ ಅಲ್ಲಿ ಇಲ್ಲಿ ಪ್ಯಾಲೆಸ್ಟೇನಿಯನ್ ಅಂತ ಅಂದ್ಬಿಟ್ಟು ಇದೆ ಜಾಗ, ಈ ಜಾಗ ಪ್ಯಾಲೆಸ್ಟೇನಿಯನ್. ಇದು ನಾನು ಮಾತಾಡ್ತಿರೋದು ವರ್ಲ್ಡ್ ವಾರ್ 1 ಟೈಮಲ್ಲಿ. ಈ ಪ್ಯಾಲೆಸ್ಟೇನಿಯನ್ನಲ್ಲಿ ಒಂದು ಭಾಗನ ನಿಮಗೆ ಜೀವ್ಸಿಗೆ ಪರ್ಮನೆಂಟ್ ಆಗಿ ಹೋಮ್ ಒಂದನ್ನು ನಾವು ಮಾಡಿಕೊಡ್ತೀವಿ ಅಂತ ಈತ ವಿಷದ ಬೀಜ ಬಿತ್ತಿದ್ದು ಈತ. ಸೊ ಹಾಗಾಗಿ ಜೀವ್ಸ್ ಎಲ್ಲ ಬೇರೆ ಯುರೋಪಿಂದ ಎಲ್ಲ ಕಡೆ ಬಂದ್ಬಿಟ್ಟು ಇವ್ರು ಇಲ್ಲಿ ಬಂದು ಸೆಟ್ಲ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ದೆನ್ ಅಲ್ಲಿಂದ 1945 ಸೆಕೆಂಡ್ ವರ್ಲ್ಡ್ ವಾರ್ವರೆಗೂ ಬ್ರಿಟಿಷ್ ಸಪೋರ್ಟ್ ಇದ್ದಿದ್ದರಿಂದ ಜೀವ್ಸ್ ಹೆಂಗೋ ಇಲ್ಲಿ ಬದುಕೊಂಡ್ರು, ಸ್ಟ್ರಾಂಗ್ ಆಗ್ತಾ ಹೋದ್ರು. 1945 ಆದಮೇಲೆ ಯಾವಾಗ ಸೆಕೆಂಡ್ ವರ್ಲ್ಡ್ ವಾರ್ ಮುಗೀತೋ UK ತನ್ನ ದೇಶದ ಕಡೆ ತಾನು ವಾಪಸ್ ಹೋಯ್ತು. ಅದ್ರ ಬಗ್ಗೆ ಅದು ಗಮನ ಹರಿಸ್ಕೊಂತು. ಇಲ್ಲಿ ಅರಬ್ಬಲ್ಲಿ ಏನಾಯಿತು ಏನು ತಲೆ ಕೆಡಿಸ್ಕೊಂಡಿಲ್ಲ, ಇವರು ಹಂಗಂಗೆ ಬಿಟ್ಟು ಹೋಗ್ಬಿಟ್ರು. ಇಲ್ಲಿ ಜೀವ್ಸು ಮತ್ತು ಅರಬ್ ಮತ್ತು ಜೀವ್ಸಿಂದು ಕಂಟಿನ್ಯೂ ಗಲಾಟೆ ಹೊಡೆದಾಟ ನಡೀತಾ ಹೋಯ್ತು. ಈ ಥರ ವೈಲೆನ್ಸ್ ನಡೀತಾ ಹೋದಾಗ ಆ ಟೈಮಲ್ಲಿ ಬಂದಂಥ ಯುನೈಟೆಡ್ ನೇಷನ್ಸು ನಾನು ಇದನ್ನು ಬಗೆಹರಿಸ್ತೀನಿ ಅಂತ ಬಂದ್ಬಿಟ್ಟು ಯುನೈಟೆಡ್ ನೇಷನ್ಸು ಅವರು 2 ನೇಷನ್ ಅಂದರೆ ಈ ಜಾಗನ ಡಿವೈಡ್ ಮಾಡಿಬಿಟ್ಟು ಸ್ವಲ್ಪ ಜಾಗನ ಅರಬ್ಬಿಗೆ ಸ್ವಲ್ಪ ಜಾಗನ ಜೀವ್ಸಿ ಕೊಡೋಣ, ನೀವು ಇಲ್ಲಿ ವೈಲೆನ್ಸ್ ಕ್ರಿಯೇಟ್ ಮಾಡಬೇಡಿ ಅಂತಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ ಹೇಳಿತು. ಯುನೈಟೆಡ್ ನೇಷನ್ಸ್ ಹೇಳಿದ್ರೆ ಆ ಮಾತನ್ನು ಕೇಳೋಂತಾರೆ ಯಾರು? ಇಲ್ಲಿರುವಂಥ ಎಲ್ಲ ಅರಬ್ ದೇಶಗಳು ಇದು ನಮ್ಮ ಜಾಗ, ಇವ್ರು ಬಂದಿದ್ದಾರೆ ಅಂತೇಳಿ ನೀವು ಇವರಿಗೆಲ್ಲ 50-50 ಜಾಗ ನೀವು ಹಂಚ್ಬೇಕು ಅಂತಿದ್ದೀರಲ್ಲ, ನಾವು ಇದನ್ನು ಒಪ್ಪಲ್ಲ ಅಂತಂದ್ಬಿಟ್ಟು ಮತ್ತೆ ಗಲಾಟೆ ಮಾಡಿದ್ರು. ಈ ಥರ ಗಲಾಟೆ ಆದಾಗ 1967 ಜೀವ್ಸಿಂದು ಅರಬ್ಬಿಂದು ವಾರ್ ಆಯಿತು. ಈ ಜೀವ್ಸು ಅರಬ್ ವಾರ್ ಆದಾಗ ಅಷ್ಟೊತ್ತಿಗೆ ಜೀವ್ಸು ಎಷ್ಟು ಪಳಗಿದ್ರು ಅಂತ ನೋಡ್ರಿ. ಹೆಚ್ಚು ಕಮ್ಮಿ ಯುನೈಟೆಡ್ ನೇಷನ್ಸ್ ಎಷ್ಟು ಜಾಗ ಹೇಳಿತಲ್ಲ, ಆದರೆ ಡಬ್ಬಲ್ ತ್ರಿಬ್ಬಲ್ ಜಾಗನ ಈ ವಾರಲ್ಲಿ ಇಸ್ರೇಲೇ ಪಡ್ಕೊಂಡ್ಬಿಡ್ತು. ಅಂದರೆ ಜೀವ್ಸ್ ಅವ್ರ ದೇಶ ಇಸ್ರೇಲ್ ಅವರೇ ಪಡ್ಕೊಂಡ್ಬಿಟ್ರು. ಸುತ್ತಮುತ್ತಲಿದ್ದಂಥ ದೇಶ ಎಲ್ಲ ಒಂದಾಗಿ ಬಂದವು. ಉದಾಹರಣೆಗೆ ಈಜಿಪ್ಟ್ ಇರ್ಬೋದು, ಜಾರ್ಡನ್ ಇರ್ಬೋದು, ಸಿರಿಯಾ ಇರ್ಬೋದು, ಇವೆಲ್ಲವೂ ಒಟ್ಟಿಗೆ ಈ ಜೀವ್ಸ್ ಅಂದರೆ ಇಸ್ರೇಲ್ ಆಪೋಸಿಟ್ ಗಲಾಟೆ ಮಾಡಿದ್ರು ಕೂಡ, ಜೊತೆಗೆ ಇಲ್ಲಿ ಪ್ಯಾಲೆಸ್ಟೈನ್ ಇರುವಂಥ ಪ್ಯಾಲೆಸ್ಟೈನ್ ಅರಬ್ಸ್ ಎಲ್ಲರೂ ಗಲಾಟೆ ಮಾಡಿದ್ರು ಕೂಡ ಜೀವ್ಸೇ ಗೆದ್ದುಬಿಟ್ರು. ಈಜಿಪ್ಟಿಂದ ಈ ಗಾಜಾ ಸ್ಟ್ರಿಪ್ಪನ್ನ ಕಿತ್ಕೊಂಡ್ರು, ಜಾರ್ಡನ್ನಿಂದ ಈ ವೆಸ್ಟ್ ಬ್ಯಾಂಕನ್ನು ಕಿತ್ಕೊಂಡ್ರು, ದೆನ್ ಸಿರಿಯಾಯಿಂದ ಈ ಗೋಲನ್ ಹೈಟ್ಸನ್ನು ಕಿತ್ಕೊಂಡ್ರು. ಸೊ ಇಷ್ಟೆಲ್ಲ ಕಿತ್ಕೊಂಡು ಇವರೇ ಮೇಜರ್ ಪವರ್ ಬಂದರು. ಆಮೇಲೆ ಈಜಿಪ್ಟ್ ಜೊತೆ ಏನೋ ರಿಲೇಷನ್ಶಿಪ್ ಮಾಡ್ಕೊಂಡ್ಬಿಟ್ಟು ಈಗ ಈ ಗಾಜಾ ಸ್ಟ್ರಿಪ್ಪನ್ನು ನೀವೇ ನೋಡ್ಕೊಳ್ಳಿ ಅಂತ ಬಿಟ್ಟಿರೋದಿರ್ಬೋದು. ಅಥವಾ ಈ ವೆಸ್ಟ್ ಬ್ಯಾಂಕ್ ಏರಿಯಾದಲ್ಲಿ ಇವರು ಜೆರುಸಲೇಮ್ ಏನಿದೆ, ಈ ಜೆರುಸಲೇಮಲ್ಲಿ ಇರುವಂಥ ಜೆರುಸಲೇಮ್ ಸಿಟಿ ಮತ್ತು ಈ ಜೆರುಸಲೇಮಲ್ಲಿ ಇರುವಂತಹ ಹೋಲಿ ಪ್ಲೇಸಸ್, ಅಂದರೆ ಅದು ಕ್ರಿಶ್ಚಿಯನಿಂದಾದರೂ ಇರ್ಬೋದು, ಮುಸ್ಲಿಮಿಂದಾದರೂ ಇರ್ಬೋದು, ಏನು ಹೋಲಿ ಪ್ಲೇಸಸ್ ಇದೆ, ಈ ಹೋಲಿ ಪ್ಲೇಸಸ್ಸನ್ನು ನೀವು ನೋಡ್ಕೊಳ್ಳಿ ಅಂತ ಜಾರ್ಡನ್ನಿಗೆ ಅವರು ಬಿಟ್ಕೊಟ್ರು, ಜಾರ್ಡನ್ ದೇಶಕ್ಕೆ. ಓಕೆ, ಈ ವಿಚಾರ ನಿಮಗೆ ಗೊತ್ತಿರಬೇಕು. ಇದೇನು 1967 ವಾರ್ ಆದಮೇಲೆ ಇವ್ರು ಏನು ಮಾಡಿದ್ರು, ಇಸ್ರೇಲ್ ದಟ್ ಈಸ್ ಜೀವ್ಸು ಈ ಜೆರುಸಲೇಮ್ ಹೋಲಿ ಸಿಟಿ ಇದೆಯಲ್ಲ, ಜೆರುಸಲೇಮ್ ಹೋಲಿ ಸಿಟಿ ಇಲ್ಲಿ ಈ ಜೆರುಸಲೇಮ್ ಸಿಟಿನ ಮತ್ತು ಇಲ್ಲಿರುವಂಥ ಹೋಲಿ ಪ್ಲೇಸಸ್ಗಳನ್ನು ಜಾರ್ಡನ್ನಿಗೆ ನೋಡ್ಕೊಳೋದಕ್ಕೆ ಬಿಟ್ಟರು ಇವರು. ಜಾರ್ಡನ್ ಯು ಆರ್ ರೆಸ್ಪಾನ್ಸಿಬಲ್ ಟು ಮೇಂಟೈನ್ ದಿಸ್ ಅಂತಂದ್ಬಿಟ್ಟು ಹೇಳಿದ್ರು. ಸೊ ಈ ಥರ ಜೀವ್ಸು ಪವರ್ಫುಲ್ ಆಗ್ತಾ ಬಂದರು. ನಮಗೆ ಇಲ್ಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ವೆಸ್ಟ್ ಬ್ಯಾಂಕ್ ನೋಡಿ, ವೆಸ್ಟ್ ಬ್ಯಾಂಕ್ ಅಂತ ಬರ್ಬೋದು. ಆ್ಯಕ್ಚುಲಿ ವೆಸ್ಟ್ ಅಂದರೆ ಇಸ್ರೇಲಿಂದ ಈ ಕಡೆ, ಮತ್ತು ಈ ಕಡೆ ಈಸ್ಟ್ ಕಡೆ ಯಾಕೆ ವೆಸ್ಟ್ ಬ್ಯಾಂಕ್ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಜಾರ್ಡನ್ ನದಿ ಹರಿತಾ ಇದೆ. ಈ ಜಾರ್ಡನ್ನಿನ ವೆಸ್ಟ್ ಸೈಡ್ ಈ ಜಾಗ ಇದೆ ಅಂದ್ಬಿಟ್ಟು ಇದನ್ನು ವೆಸ್ಟ್ ಬ್ಯಾಂಕ್ ಅಂತ ಹೇಳುವಂಥದ್ದು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಅದ್ರ ಜೊತೆಗೆ ಈಗ ಇಸ್ರೇಲ್ ಅಂತಂದಾಗ
ಇಸ್ರೇಲ್ ಸುತ್ತಮುತ್ತಲು ಯಾವ ದೇಶ ಇದೆ ನಿಮಗೆ ಗೊತ್ತಿರಬೇಕು. ಜಾರ್ಡನ್ನು, ಈಜಿಪ್ಟು, ಈ ಕಡೆ ನಮಗೆ ಲೆಬನಾನು, ದೆನ್ ಅದಾದಮೇಲೆ ಈ ಸೈಡು ಸಿರಿಯಾ, ಇದು ನಿಮಗೆ ಗೊತ್ತಿರಬೇಕು. ಪ್ಲಸ್ ಮೆಡಿಟರೇನಿಯನ್ ಸೀಗೆ ಇಸ್ರೇಲ್ ಟಚ್ ಆಗುತ್ತೆ, ಅದು ನಿಮಗೆ ಗೊತ್ತಿರಬೇಕು. ಈಗ ಇಷ್ಟು ವಿಚಾರದಲ್ಲಿ ಹೆಂಗೆ ಕ್ಯಾಪ್ಚರ್ ಆಗಿದೆ ಅಂತಂದರೆ, ಈ ಟೋಟಲ್ ಇಸ್ರೇಲಲ್ಲಿ ಇದನ್ನೇನು ಇಸ್ರೇಲ್ ಜಾಗ ಅಂತ ಇವ್ರು ಮಾಡ್ಕೊಂಡು ಮ್ಯಾಕ್ಸಿಮಮ್ ಕ್ಯಾಪ್ಚರ್ ಮಾಡಿದ್ದಾರೆ. ಈ ವೆಸ್ಟ್ ಬ್ಯಾಂಕ್ ಜಾಗ ಇದೆಯಲ್ಲ, ಈ ವೆಸ್ಟ್ ಬ್ಯಾಂಕ್ ಜಾಗನ ಇಲ್ಲಿ ಪ್ಯಾಲೆಸ್ಟೀನಿಯನ್ ಅಥವಾ ಅರಬ್ಸ್ ಇದ್ದಾರೆ, ದೆನ್ ಇಲ್ಲಿ ಗಾಜಾ ಸ್ಟ್ರಿಪ್ ಅಂತ ಇದೆಯಲ್ಲ, ಇಲ್ಲಿ ಕೂಡ ಸ್ವಲ್ಪ ಜನ ಪ್ಯಾಲೆಸ್ಟೀನಿಯನ್ ದಟ್ ಈಸ್ ಅರಬ್ಸ್ ಇದ್ದಾರೆ. ಇವರಿಬ್ರು ಸೇರ್ಕೊಂಡ್ಬಿಟ್ಟು ಪ್ಯಾಲೆಸ್ಟೇನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಅಂತಂದ್ಬಿಟ್ಟು ಒಂದನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಇಸ್ರೇಲ್ ಅಗೇನೆಸ್ಟ್ ಯಾವಾಗಲೂ ಫೈಟ್ ಮಾಡ್ತಾಯಿದ್ರು. ಅದಾದ ನಂತರ ಯುನೈಟೆಡ್ ನೇಷನ್ಸ್ ಎಲ್ಲವೂ ಪ್ಯಾಲೆಸ್ಟೀನಿಯನ್ಗೆ ಜಾಗ ಕೊಡಬೇಕು ಅಂತಂದ್ಬಿಟ್ಟು ಅವರೆಲ್ಲ ಕೊಟ್ಟಿದ್ದಕ್ಕೆ, ರೆಕಗ್ನಿಷನ್ ಕೊಟ್ಟಿದ್ದಕ್ಕೆ, ಪ್ಯಾಲೆಸ್ಟೀನಿಯನ್ ಲಿಬರೇಷನ್ ಆರ್ಗನೈಸೇಷನ್ ಇರೋದು ಪ್ಯಾಲೆಸ್ಟೀನಿಯನ್ ಲಿಬರೇಷನ್ ಅಥಾರಿಟಿ ಅಂತ ಮಾಡಿಬಿಟ್ಟು ಅವ್ರವ್ರ ಮಧ್ಯದಲ್ಲೇ ಎಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ನಾವೊಂದು ಅಥಾರಿಟಿ ಇಲ್ಲಿ ನೀವು ಪ್ಯಾಲೆಸ್ಟೀನಿಯನ್ ದೇಶ ಮಾಡಿದ್ರೆ ಅದನ್ನು ಇಲ್ಲಿ ನಮಗೆ ಕೊಡಬೇಕು, ಸೊ ನಾವು ಆ ದೇಶನ ನಡ್ಸ್ಕೊಂಡು ಹೋಗುವಂಥದ್ದು ಅಂತಂದ್ಬಿಟ್ಟು ಇದು ಮಾಡಿಕೊಂಡ್ರು. ಆದರೆ ಆಬ್ವಿಯಸ್ಲಿ ಇಲ್ಲಿ ಅವ್ರವ್ರ ಮಧ್ಯದಲ್ಲಿ ಗಲಾಟೆಗೋಸ್ಕರ ಇದರಲ್ಲಿ 2 ವಿಂಗಡಣೆ ಆಗ್ಬಿಡ್ತು. ಒಂದು ಗ್ರೂಪ್ ಬಂದು ಅದನ್ನು ಹಮಾಸ್ ಅಂತ ಕರೀತಾರೆ, ಇನ್ನೊಂದು ಗ್ರೂಪ್ ಬಂದು ಫತಾಸ್ ಅಂತ ಕರೀತಾರೆ. ಫತಾಸ್ ಈ ವೆಸ್ಟ್ ಬ್ಯಾಂಕನ್ನು ಕಂಟ್ರೋಲ್ ಮಾಡ್ತಿದೆ, ಹಮಾಸ್ ಈ ಗಾಜಾ ಸ್ಟ್ರಿಪ್ ಕಂಟ್ರೋಲ್ ಮಾಡ್ತಿದೆ. ಈ ಹಮಾಸ್ ಏನಿದಾರಲ್ಲ, ಇದು ಈಜಿಪ್ಟಿನ ಮುಸ್ಲಿಂ ಬ್ರದರ್ಹುಡ್ಡಿನ ಒಂದು ಪಾರ್ಟ್. ಇವರು ಈ ಹಮಾಸು ವೆರಿ ವೈಲೆಂಟ್ ಮತ್ತು ಜಿಹಾದಿ ಅಟ್ಯಾಕ್ ಮಾಡ್ತಿದ್ದಾರೆ. ಆ ಕಾರಣದಿಂದ ಹಮಾಸನ್ನ ಇಸ್ರೇಲ್ ಆಗಲಿ ಅಥವಾ USA ಆಗಲಿ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದೆ. ಜೊತೆಗೆ ಫತಾಸಿಗೆ ಏನು ಹೇಳ್ತಿದೆ, ಇಲ್ಲಿ 2 ನೇಷನ್ ಥಿಯರಿ ವರ್ಕ್ ಆಗಬೇಕು, ಈ ಟೋಟಲ್ ಪ್ಯಾಲೆಸ್ಟೈನಿಯನ್ ಜಾಗದಲ್ಲಿ ಒಂದು ಸ್ವಲ್ಪ ಆದರೂ ಜಾಗ ನಿಮ್ಮ ದೇಶಕ್ಕೆ ನಾವು ಮಾಡ್ಕೊಡ್ಬೇಕಂದ್ರೆ ನೀವು ಫತಾಸು ಹಮಾಸ್ ಜೊತೆ ಕೈ ಜೋಡಿಸಬಾರ್ದು ಅಂತಲೂ ಕೂಡ ಇಸ್ರೇಲ್ ಹೇಳಿತ್ತು. ಸೊ ಈ ಥರ ಇವರೆಲ್ಲ ಗಲಾಟೆ ಮಧ್ಯದಲ್ಲಿ 2 ನೇಷನ್ ಥಿಯರಿ ಆಗುತ್ತಾ, 2 ನೇಷನ್ ಪ್ರಿನ್ಸಿಪಲ್ ಆಗುತ್ತಾ, ಇವರಿಬ್ರು ಒಂದಾಗ್ತಾರ, ಪ್ಯಾಲೆಸ್ಟೇನಿಯನ್ನು ಇಸ್ರೇಲ್ ಅಗೇನೆಸ್ಟ್ ಫೈಟ್ ಮಾಡುತ್ತಾ, ಇದು ಹೆಂಗೆ ಏನು ಅನ್ನೋ ಗಲಾಟೆ ಕಂಟಿನ್ಯೂ ನಡೀತಾನೆ ಇದೆ. ಇದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ, ಈ ನ್ಯೂಸ್ ನಾವು ಈಗ ಅರ್ಥ ಮಾಡ್ಕೊಳೋದಕ್ಕೆ ಈ ನ್ಯೂಸಲ್ಲಿ ನಾವು ಏನು ನೋಡ್ಬೇಕಂದ್ರೆ, ಈ ವರ್ಷ ರಂಜಾನ್ ಹಬ್ಬ ಇಲ್ಲಿ ಕೊಟ್ಟಿರೋದು ನ್ಯೂಸಲ್ಲಿ, ರಂಜಾನ್ ಹಬ್ಬ ಮುಸ್ಲಿಮ್ಸಿಂದು ಮತ್ತು ಪಸೋವರ್ ಹಬ್ಬ ಇದು ಜ್ಯೂಸಿಂದು 2 ಕೋಯಿನ್ಸೈಡ್ ಆದಂಥ ಸಂದರ್ಭದಲ್ಲಿ ಇಸ್ರೇಲ್ ಸ್ಟ್ರೀಟಲ್ಲಿ ಕೆಲವು ಅಟ್ಯಾಕ್ಗಳು ನಡೀತಾ ಹೋಯಿತು. ಆ ಅಟ್ಯಾಕನ್ನು ಮುಸ್ಲಿಮ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಅಂದ್ಬಿಟ್ಟು ಎಲ್ಲ ಮುಸ್ಲಿಮ್ಸ್ ಮೇಲೆ ಇಸ್ರೇಲ್ ಪೊಲೀಸು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಥರ ಇವರೆಲ್ಲ ಅಟ್ಯಾಕ್ ಎಲ್ಲ ದಟ್ ಈಸ್ ಮುಸ್ಲಿಮ್ಸ್ ಅಗೇನೆಸ್ಟ್ ಅಟ್ಯಾಕ್ ಮಾಡ್ತಾ ಇವರು ಇಲ್ಲಿ ಅಲ್ ಅಕ್ಸಾ ಮಾಸ್ಕ್ ಮೇಲೂ ಕೂಡ ಇತ್ತೀಚೆಗೆ ಇಸ್ರೇಲ್ ಪೊಲೀಸ್ ಏನಾಯಿತು, ಈ ಅಲ್ ಅಕ್ಸಾ ಮಾಸ್ಕ್ ಹೋಗ್ಬಿಟ್ಟು ಅಟ್ಯಾಕ್ ಮಾಡ್ತು. ಅಲ್ಲಿ 150 ಇಲ್ಲಿ ಹರ್ಟ್ ಆಗಿ ಇವ್ರು ಬಿದ್ದರು. ಈ ಮಾಸ್ಕ್ ಏನಿದೆಯಲ್ಲ, ಅಥವಾ ಈ ಮಾಸ್ಕ್ ಇರುವಂಥದ್ದು ಈಸ್ಟ್ ಜೆರುಸಲೆಮ್ ಅಥವಾ ಜೆರುಸಲೆಮ್ ಪ್ಲಾಟೋ ಅಂತ ಹೇಳಿದ್ನಲ್ಲ, ಆ ಪ್ಲಾಟೋ ಅಲ್ಲಿ ಈ ಜಾಗ ಈಸ್ಟ್ ಜೆರುಸಲೆಮ್ಮು ಇಬ್ರಿಗೂ ಪವಿತ್ರ. ಯಾರ್ಯಾರಿಗೆ? ಇದನ್ನ ಜ್ಯೂಸಿಗೂ ಪವಿತ್ರ, ಮುಸ್ಲಿಮ್ಸಿಗೂ ಪವಿತ್ರ. ಮುಸ್ಲಿಮ್ಸ್ ಇದನ್ನ ಅಲ್ ಹರಾಮ್ ಅಲ್ ಶರೀಫ್ ಅಥವಾ ದ ನೋಬಲ್ ಸ್ಯಾಂಕ್ಚುರಿ ಅಂತ ಹೇಳಿದ್ರೆ, ಜ್ಯೂಸ್ ಇದನ್ನ ಟೆಂಪಲ್ ಮೌಂಟ್ ಅಂತ ಅಂದ್ಬಿಟ್ಟು ಇವ್ರು ಇದನ್ನ ವರ್ಷಿಪ್ ಮಾಡ್ತಾರೆ. ಯಾವ ಜಾಗನ? ಈಸ್ಟ್ ಜೆರುಸಲೆಮ್ ಜಾಗನ. ಅಂತ ಜಾಗದಲ್ಲಿ ಜ್ಯೂಸ್ ಮೇಲೆ ಅಟ್ಯಾಕ್ ನಡೀತಿದೆ ಅಥವಾ ಟೆಂಪಲ್ ಮೌಂಟ್ ಮೇಲೆ ಅಟ್ಯಾಕ್ ನಡೀತಿದೆ ಅಂತ ಇಸ್ರೇಲ್ ಹೇಳ್ಬಿಟ್ಟು ಪೊಲೀಸನ್ನ ಈ ಮಾಸ್ಕ್ ಒಳಗಡೆ ನುಗ್ಗಿಸ್ಬಿಟ್ಟು ಇಲ್ಲಿ ವೈಲೆನ್ಸಿಗೆ ಇವರು ಆಗಿದ್ದಾರೆ. ಇದ್ರ ಮಧ್ಯದಲ್ಲಿ ಜಾರ್ಡನ್ ಅಪೋಸ್ ಮಾಡ್ತಿದ್ದಾರೆ, ನಾನು ಇದನ್ನು ಖಂಡಿಸ್ತೀನಿ ಅಂತ. ಇದು ನಂದೆಲ್ಲಿ ಇಡ್ಲಿ ನಂದೆಲ್ಲಿ ಗೋಪಾಲ ಅಂತ ನೀನಿಲ್ಲಿಂದ ಬಂದೆ ಗುರು. ನಡೀತಿರೋದು ಇಲ್ಲಿ ಇಸ್ರೇಲು ಪ್ಯಾಲೆಸ್ಟೈನ್ ಗಲಾಟೆ ಅಂದರೆ ನೀವು ಹಿಸ್ಟ್ರಿನಲ್ಲಿ ಈ ವಿಚಾರನೆ ತಿಳ್ಕೊಂಡಿರ್ಬೇಕು. ಹಿಸ್ಟ್ರಿನಲ್ಲಿ ಇರುವಂಥ ಗಲಾಟೆ ವಿಚಾರ ಏನು? ಈಸ್ಟ್ ಜೆರುಸಲೆಮ್ ದಟ್ ಇಸ್ ಜೆರುಸಲೆಮ್ ಸಿಟಿ ಮತ್ತು ಇಲ್ಲಿರುವಂಥ ಹೋಲಿ ಪ್ಲೇಸಸ್ಗಳನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಜಾರ್ಡನ್ನಿನ ಮೊನಾರ್ಚ್ ಅಥವಾ ಅಲ್ಲಿರುವಂತಹ ಅಶೇಮೈಟ್ ಮೊನಾರ್ಚಿಗೆ ಅವಾಗ ಕೊಟ್ಟಿದ್ರು. ಆ ಕಾರಣದಿಂದ ಈ ಮಾಸ್ಕ್ ಇವಾಗ ನೋಡ್ಕೊಂತಿರೋದು ಯಾರು ಅಂಡರ್ ಬರುತ್ತೆ? ಜಾರ್ಡನ್ನಿನ ಅಶೇಮೈಟ್ ಮೊನಾರ್ಚು. ಸೊ ಆಬ್ವಿಯಸ್ಲಿ ಅವಾಗ ಜಾರ್ಡನ್ನಿನ ಅಶೇಮೈಟ್ ಮೊನಾರ್ಚು ನೀವು ಇಲ್ಲಿ ಮಾಡ್ತಿರೋದು ತಪ್ಪು, ಈ ಥರ ಅಟ್ಯಾಕ್ ಮಾಡಬಾರ್ದು ನೀವು ರಿಲಿಜಿಯಸ್ ಪ್ಲೇಸಸ್ಸಿಗೆ ಅಂತ ಅಂದ್ಬಿಟ್ಟು ಇವ್ರು ಹೇಳಿದ್ರು. ಸೊ ಅಷ್ಟು ಈ ನ್ಯೂಸ್. ಈಗ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಈ ರೀತಿಯಾಗಿ ಅಟ್ಲೀಸ್ಟ್ 750+ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳು ನಮಗೆ 1 ಇಯರಿಗೆ ಅವೈಲೇಬಲ್ ಇರುತ್ತೆ. ಈ ಎಲ್ಲಾ ಟಾಪಿಕ್ಸ್ಗಳು ನಿಮಗೆ ಬೇಕಾದಲ್ಲಿ ವಿಡಿಯೋ ಅನಾಲಿಸಿಸ್ ಆಫ್ ಕರೆಂಟ್ ಇಶ್ಯೂಸ್ 2020 ಅನ್ನೋ ಕೋರ್ಸ್ನ ನೀವು ಕಾಪರೇಜ್ ಆಪ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಿಮಗೆ ಒಂದು ಸ್ಟೂಡೆಂಟ್ ಪೋರ್ಟಲ್ ಓಪನ್ ಆಗುತ್ತೆ. ದೆನ್ ನಾವು ಯಾವಾಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ನೀವು ಈ ರೀತಿಯಾಗಿ ನೋಡ್ಕೊಂತ ಬರ್ಬೋದು. ಆ ಎಲ್ಲಾ ಟಾಪಿಕ್ಸ್ಗಳನ್ನು ನಾವು ಸಬ್ಜೆಕ್ಟ್ ವೈಸ್ ಬೈಫರ್ಕೇಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಆರ್ಡರ್ ಆಗಿ ಸಬ್ಜೆಕ್ಟ್ ವೈಸ್ ಆ ಟಾಪಿಕ್ಸ್ಗಳು ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಜೈ ಹಿಂದ್.